ಚಂತು ರೆಡಿ ಮಾಡೈತ್ರಿ. ಈಗ ದೀಪ ಒಂದು ರೆಡಿ ಆಗ್ಬೇಕು. ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸೀರೀಸ್ ಸ್ಪೆಷಲ್ ಐತಿ ಏನಂತಂದ್ರೆ ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ, ನಾವು ಆರಾಮದೀವಿ. ಎಲ್ರಿಗೂ ಸಮಸ್ತ ನಾಡಿನ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯವರು ಹೇಳಕತ್ತಾರೆ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಗುಡಿ ನಮ್ಮ ಮನೆ ಎದುರಿಗೆ ಐತಿ ನೋಡಿ. ಅಲ್ಲಿದ್ದು ಪೂಜೆ ಅದೆಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ಉಡಿನ ತುಂಬಿದ್ರು. ಉಡಿ ತುಂಬಿಸ್ಕೊಂಡು ನನಗೆ ಅದನ್ನ ಕ್ಲಿಪ್ ಹಾಕ್ತೀನಿ. ಕೆಲವೊಂದಿಷ್ಟು ವಿಡಿಯೋ ಹಾಕ್ತಾವು ಅಂದ್ರೆ ಮಂಗಳಾರತಿಗಳು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ಸೊ ಇವತ್ತು ಈಗ ಮಮ್ಮಿ ಮನೆಗೆ ಬಂದು ಹೋಗ್ತೀವಿ. ಮಮ್ಮಿ ಮನೆಗೆ ಹೋಗಿ ಅಲ್ಲಿಗೂ ಪೂಜೆ ಎಲ್ಲ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ, ಬರ್ರಿ. ಹಿರಿಯರು ಇದಕ್ಕೆ ಏಕತಾನಗರ ಅನ್ನುವಂತ ಬೆರದಾವಳಿಯನ್ನ ಕೊಟ್ಟಾರ. ಅದೇ ರೀತಿ ನಾವೆಲ್ಲರೂ ಕೂಡ ಇಲ್ಲಿ ಏಕತೆಯಿಂದ ಭಾವೈಕ್ಯತೆಯಿಂದ ಎಲ್ಲ ದೇವರುಗಳ ದೇವಸ್ಥಾನಗಳ ಎಲ್ಲ ದೇವತೆಗಳ ಆರಾಧನೆಯನ್ನ ನಾವೆಲ್ಲರೂ ಶೇರ್ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ, ತಾವುಗಳು ಬಂದಿದ್ದು ನಮಗೆ ಬಹಳ ಅತೀವ ತುಂಬಾ ಸಂತೋಷವಾಗೈತಿ. ಇದೇ ತರ ವರ್ಷ ತಾವು ಬಂದು ಅಮ್ಮನ ಆಶೀರ್ವಾದ ತಾವು ಪಡಿತಾ ಇದ್ದೀವಿ. ತಮಗೂ ಕೂಡ ಅಮ್ಮನ ಆಶೀರ್ವಾದ ಆಗಲಿ ಅಂತ ತಿಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ. ಹಾಗೇನೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥ ರಾಜಣ್ಣ ಕೊಡಗಿಯವರು ಒಂದೆರಡು ಮಾತು ಮಾತಾಡ್ತಾರೆ. ಖುಷಿಯನ್ನ ತಂದಿದೆ. ಅದರಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಇಡೀ ಕಾರ್ಯ ಈ ದೇವಸ್ಥಾನದ ಅಧ್ಯಕ್ಷರಾದಂಥ ವೆಂಕಣ್ಣ ಕರಡಿ ನನ್ನ ಸಹೋದರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ದಿನಗಳಿಂದ ಇದರ ತಯಾರಿ, ಪೂರ್ವಭಾವಿ ಸಭೆ, ನೆನ್ನೆ ಸಂತೆ ಮಾಡೋದು, ಪ್ರತಿಯೊಂದನ್ನು ತಮ್ಮನ್ನ ತೊಡಗಿಸಿಕೊಂಡು ಎಲ್ಲ ಹಿರಿಯರನ್ನ, ತಾಯಿಯರನ್ನ ಎಲ್ಲರನ್ನೂ ಕರ್ಕೊಂಡು ಮಾಡುವಂಥದ್ದು ಏನಿದೆಯಲ್ಲ, ಇದೇ ನಮ್ಮ ಭಾರತ ದೇಶದ ಒಂದು ಪರಂಪರೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನಿತ್ಯಾನಂದ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ಬಂಧು ಬಳಗ, ಎಲ್ಲ ತಾಯಿಯರು, ಇವತ್ತು ವರಮಹಾಲಕ್ಷ್ಮಿ ಏನು ದೇವರ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಎಲ್ಲರ ಮನೆಯಲ್ಲಿ ಒಂದು ಸಮಾಧಾನ, ನೆಮ್ಮದಿ ಮತ್ತು ಲಕ್ಷ್ಮಿಯನ್ನ ಬರಮಾಡಿಕೊಳ್ಳುವಂತ ಒಂದು ಪವಿತ್ರವಾದಂಥ ದಿನ ಇವತ್ತು. ಅದರಿಂದ ನಮ್ಮ ಈ ಏಕತಾನಗರ ಬಡಾವಣೆಯಲ್ಲಿ ಈ ದೇವಸ್ಥಾನ ಸೃಷ್ಟಿಯಾಗಿದ್ದು ನಮ್ಮೆಲ್ಲರ ಭಾಗ್ಯ ಪುಣ್ಯ ಅಂತ ನಾನು ಸಂದರ್ಭಕ್ಕೆ ಬಯಸ್ತೇನೆ. ನಮ್ಮ ಏಕತಾನಗರದಲ್ಲಿ ಒಂದು ಈಶ್ವರ ದೇವಸ್ಥಾನ ಇದೆ, ವರಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ, ಮತ್ತೆ ಅಂಬಾಭವಾನಿ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ, ಪಂಚಮುಖಿ ಆಂಜನೇಯ ದೇವಸ್ಥಾನ, ಗಿಡಿ ಮಾರಮ್ಮ ದೇವಸ್ಥಾನ, ಹೀಗೆ ಹಲವಾರು. ಅದರ ಬಹುಶಃ ದೇವಿಗಳು ದೇವಸ್ಥಾನ ಜಾಸ್ತಿ ಕಾಣ್ತವೆ. ಆದ್ರಿಂದ ಇಲ್ಲಿ ನಮ್ಮ ಈ ಒಂದು ಭಾಗದಲ್ಲಿ ಎಲ್ಲರೂ ಆರಾಧ್ಯ ದೇವತೆಗಳನ್ನ ಪೂಜಿಸುವಂತ ಒಂದು ಪರಂಪರೆಯನ್ನ ನಾವು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಮತ್ತು ತಮ್ಮೆಲ್ಲರ ಒಂದೇನು ಆಸೆ ಇದೆ, ಆ ರೀತಿಯ ತಾಯಿಯ ಆಶೀರ್ವಾದ ತಮ್ಮೆಲ್ಲರೂ ಆಗಲಿ. ಮುಂದಿನ ದಿನಮಾನಗಳು ನಮಗೆ ನಿಮ್ಗೆ ಎಲ್ಲರೂ ಒಳ್ಳೆಯದಾಗಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸನ್ಮಾನ್ಯ ಮಹೇಶ್ ತೆಂಗಿನಕಾಯಿ ಅವರು ಬೇರೆ ಕಾರ್ಯಕ್ರಮಕ್ಕೆ ಹೋಗೋರಿದ್ದ ಗೌರವಗಳು ಮಾತಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಹಾಲಕ್ಷ್ಮಿ ದೇವಸ್ಥಾನದ ದಸರಾ ಮಹೋತ್ಸವದ ಈ ಚಾಲನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಈ ಕಮಿಟಿ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಮಂಗಳನವರೇ, ಈ ಭಾಗದ ಜನಪ್ರಿಯ ಪಾಲಿಕೆಯು ನನ್ನ ಆತ್ಮೀಯ ಸಹೋದರಾಗಿರ್ತಕ್ಕಂಥ ರಾಜಣ್ಣ ಪ್ರಭುಯವರೇ, ನಿತ್ಯಾನಂದ ಅವರೇ, ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಸಕಲ ತಾಯಿಗಳೇ. ರಾಜಣ್ಣವರು ಆಗ ಹೇಳಿದ ದೇವಿ ದಸರಾ ಹೇಳಿದರು. ನಮ್ಮ ಭಾರತ ದೇಶದ ಹಿಂದೂ ಸಂಸ್ಕೃತಿ ಎಷ್ಟು ವೈಶಿಷ್ಟ್ಯ ಇದೆ ಅಂದ್ರೆ, ನಮ್ಮ ದೇಶದ ನದಿಗಳು 98% ನದಿಗಳಿಗೂ ನಿಮ್ಮ ಹೆಸರು ಅದಾವ, ನಾವು ಯಾರ ಹೆಸರು ಇಲ್ಲ. ಆ ರೀತಿ ದೇಶದಲ್ಲಿ ಇಡೀ ಜಗತ್ತಿನ ಒಂದೇ ದೇಶ ಭಾರತ, ಏಕೈಕ ದೇಶ. ಸ್ತ್ರೀಗೆ ವಿಶೇಷವಾಗಿ ಸ್ನಾನ ಮಾಡತಕ್ಕಂಥದ್ದು ಭಾರತ ದೇಶ. ಹೀಗಾಗಿ ನಮ್ಮಲ್ಲಿ ನೂರಾರು ದೇವಾಲಯಗಳನ್ನ ಇಲ್ಲೇ ಸ್ಥಾಪನೆ ಮಾಡಿ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳು ಕೂಡ ಆಯೋಜನೆ ಆಗ್ತವೆ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇದೊಂದು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕಂದ್ರೆ ಸಮಾಜದಲ್ಲಿ
ಏಕತಾನಗರದಲ್ಲಿ ಏಕತೆಯಿಂದ ತಕ್ಕಂಥ ಕೆಲಸ ಮಾಡಿದ್ರು ತಮ್ಮೆಲ್ಲರಿಗೂ ಮತ್ತೆ ಹೃದಯಪೂರ್ವಕವಾದ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನು ಮಾಡಿದಾಗ ನೋಡಿ ಮನೆಯಲ್ಲಿ ಮಾಡಿದ್ರೆ ನಾವು ಮನೆಯನ್ನು ರಸ್ತೆ ಮಾಡಿ ಮುಗಿಸ್ತೇವೆ. ಆದ್ರೆ ಸಮಾಜದ ಕಾರ್ಯ ಮಾಡಿದ್ರೆ ಪ್ರತಿಯೊಬ್ಬರು ಎಲ್ಲರ ರೀತಿಯಿಂದ ಅದರಲ್ಲಿ ಪಾಲ್ಗೊಂಡು ಇಡೀ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ದೇವಿಯ ಆಶೀರ್ವಾದದಿಂದ ಎಲ್ಲ ಸಾಂಘಿಕವಾಗಿ ಅಂತ ಹಾರೈಸಿ ಮತ್ತು ಮುಂದಿನ ದಿನಗಳಲ್ಲಿ ಹೇಳಿದ ಏನಾದರೂ ಕೆಲಸ ಕಾರ್ಯ ಮನೆ ಮಾಡ್ತಾರಲ್ಲ ಎಡಿಷನ್ ಏನಾಗಿದ್ರೆ ನಾನು ಅದನ್ನ ಕೂಡಿ ನಿಮ್ಗೆ ಹೆಚ್ಚಾಗುತ್ತೆ ಅಂದ್ರೆ ಅವರು ಕೂಡ ಮಾತಾಡ್ತಾರೆ. ಮಮ್ಮಿ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಅವೆಲ್ಲ ರೆಡಿ ಮಾಡ್ಯಾರ. ಪೂಜೆಗೆಲ್ಲ ಅಂದ್ರೆ ಈಗ ಸೀರೆಗಿರಿ ಎಲ್ಲ ಉಡಿಸಿ ರೆಡಿ ಮಾಡ್ಯಾರ. ಇನ್ನು ಕಂಟಿನ್ಯೂ ನಾ ಮಾಡ್ತೀನಿ. ಮಮ್ಮಿ ಅಡುಗೆ ಮಾಡಕತ್ತಾರ. ಅಡುಗೆ ತೋರಿಸ್ಬೋದು. ಏನು ಮಾಡತ್ತೀರಿ? ಹಪ್ಪಳ ಬಜ್ಜಿ ಕಡಬ್ ಕಡಬು ಪುರಿ ಟಡನ್ 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 ಸರ ಅದೆಲ್ಲ ಹಾಕಿ ಇದು ಮಾಡೋದಿಲ್ಲ ಸೈಡ್ ಇಡೋದು. ಇದೇನಿದೆ? ಉಡಿ ಉಡಿ ಹೂವು ದೀಪಕ್ಕೆ ಎಣ್ಣೆ ಹಾಕಬೇಕು. ಇಷ್ಟಂತೂ ರೆಡಿ ಮಾಡೈತ್ರಿ. ಈಗ ದೀಪ ಒಂದು ರೆಡಿ ಆಗ್ಬೇಕು. ಉಡಿ ಇದೆಲ್ಲ ಉಡಿ ರೆಡಿ ಆಯ್ತು. ದೀಪ ಒಂದು ಎಣ್ಣೆ ಹಾಕಿ ದೀಪ ಹಚ್ಚೋನು ಪೂಜೆ ಮಾಡೋದು. ಬೇರೆ ಯಾವುದು? ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರಿ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರಿ. ಲಕ್ಷ್ಮೀ ದೇವಿಗೆ ಧೂಪ ದೀಪ ಹಚ್ಚಿರಿ, ಲಕ್ಷ್ಮಿಗೆ ನೀವು ನೈವೇದ್ಯವ ತನ್ನಿರಿ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರಿ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರಿ. ಇದೊಂದಿತ್ತು ತಗೋರಿ ನಮ್ದೆಲ್ಲ ದೂರ ಬರೋಂಗ ಬಾರಮ್ಮ ಭಾಗ್ಯ ತಾಯಿ ಮಾಂಗಲ್ಯವ ಸೌಭಾಗ್ಯವ ನೀಡಮ್ಮ, ಹರಿಸಿ ಸುಖವ ತೋರಮ್ಮ, ಧನಧಾನ್ಯವ ಕೊಟ್ಟು ಸಂತಾನ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಮೇಲಂದ್ ಹೆಜ್ಜೆ ನಿಕ್ಕುತ ಗೆಜ್ಜೆ ಕಾಗಲ ದುನಿಯ ತೋರುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೆಯುತ್ತ ಬಾರೆ, ಮನಕಾಮನೆಯ ಸಿದ್ಧೆ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದ ಭಕ್ತರ ಮನೆಯೋಳ್ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ, ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೆಂಬೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕನ ಕೈಯ ತಿರುವುತ ಬಾರೆ, ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆ ವೇಳೆ, ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದನ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ,
ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ರುದ್ರಾಯ ನೀಲಕಂಠಾಯ ಮೃತ್ಯುಂಜಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ವಿಶ್ವನಾಮರೂಪಾಭ್ಯಂ ಯಾ ದೇವಿ ಸರ್ವಮಂಗಳ ತ್ರಯೋತಂ ಸ್ಮರಣಾರ್ಥಕಂ ಸಾಂಸಾಮೃತೋ ಜಯ ಮಂಗಲಂ ಜಯನೋ ಪಾರ್ವತಿ ಶಿವ ಹರ ಹರ ಹರ. ಸಾಯಂಕಾಲ ಆಯ್ತು. ಸಾಯಂಕಾಲ ನಮ್ಮ ಮಾವ ನೋಡ್ರಿ ಬರೀ ಗಂಟೆ ಹಿಡ್ಕೊಂಡು ಅತ್ತಾಗಿತ್ತಾಗ ಅಡ್ಡಾಡತಾನೆ. ಪೂಜೆ ಅಂತೂ ಮತ್ತು ಅಂದರೆ ಸಾಯಂಕಾಲದ ಮಂಗಳಾರತಿ ಮಾಡಿ ದೀಪ ಅದೆಲ್ಲ ಹಚ್ಚಿಲ್ಲ ಮಮ್ಮಿ. ಸೊ ನಾವು ರೆಡಿ ಆಗೀವಿ, ಬರೀ ಉಡಿ ತುಂಬುನಂತೀಗ. ಉಡಿ ಸಾಮಾನೆಲ್ಲ ರೆಡಿ ಮಾಡೀನಿ ನೋಡ್ರಿ. ನಾ ಹೆಂಗೆ ಕಾಣಾಗತ್ತೆ ನೀವು ಹೇಳ್ರಿ. ಸರಿ ಬಾಜಿ ಇಲ್ಲ ಇದು ಈ ಸೀರೆನ ಒಂದು ಈ ಸೀರೆದು ಸ್ಪೆಷಲ್ ಐತಿ. ಏನಂತಂದ್ರೆ ಇದು ನಮ್ಮ ಮನೆಯವ್ರು ಫಸ್ಟ್ ನನಗೆ ಗಿಫ್ಟ್ ಮಾಡಿದ್ದೆ. ಅವ್ರು ಬಿಫೋರ್ ಮ್ಯಾರೇಜಿಗೆ ಗಿಫ್ಟ್ ಮಾಡಿದ್ದೆ ಈ ಸೀರೆ. ಇನ್ನೂ ಐತೆ ನೋಡ್ರಿ ಓಪಜಿ. ಹಾಂ ಇಲ್ಲೇ ಉಡಿ ಸಾಮಾನು ಅಂತೂ ರೆಡಿ ಐತಿ. ಆ ಕಡೆ ಇಡ್ರಿ ಬರೀ ಉಡಿ ಸಾಮಾನು. ಸೊ ಮಮ್ಮಿ ಮನೆಯೊಳಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಹೊಂಟೇವಿ. ಆ್ಯಕ್ಚುಲಿ ಭಾಳ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಇದು ನೋಡ್ರಿ ಇಲ್ಲಿ ರೋಡ್ ತೋರ್ಸಕ್ಕಂತ ನಾವು ವಿಡಿಯೋ ಮಾಡೀನಿ. ಯಾಪರಿ ಕಚ್ಚಡ ರೋಡ್ ಐತಿ, ಇನ್ನೂ ಹಿಂದೆ ಭಾಳ ಇತ್ತು. ಎಷ್ಟು ವರ್ಷ ಆದ್ರೂ ಈ ರೋಡ್ ಯಾವಾಗ ರಿಪೇರಿ ಮಾಡ್ತಾರೆ ಏನೋ. ಹಾಂ ಮಳೆ ಅಂತೂ ಬಂದ್ರೆ ರೋಡ ಕಾಣೋದಿಲ್ಲ. ಫುಲ್ ರೋಡ್ ಅಂದ್ರೆ ಫುಲ್ ನೀರು ಹರ್ಕೊಂಡು ಹೋಗ್ತಿರ್ತತಿ ಇಲ್ಲೆಲ್ಲ. ಸೊ ಅದಕ್ಕೆ ವಿಡಿಯೋ ತೊಗೊಂಡ್ರಾತಂತ ತೊಗೊಂಡೆ. ಸೊ ಮನೆಗೆ ನಮ್ಮ ಮನೆಗೆ ಹೊಂಟೇವಿ. ಮನೆಗೆ ಹೋಗಿ ಸಿಗ್ತೇನೆ ಬರ್ರಿ. ನೋಡ್ರಿ ಇಲ್ದ ಇಷ್ಟು ಬರೀ ನೀರು ನಿಂತೈತಿ ಇಲ್ಲೇ ನೋಡ್ರಿ. ಫುಲ್ ಒಂದು ಎಷ್ಟು ಕಿಲೋಮೀಟ್ರ್ ಇಷ್ಟು ನೀರು ರಾಡ್ ಐತಿಲ್ಲಿ. ರೋಡ್ ಸರಿ ಇಲ್ಲ ಅಲ್ರಿ. 1 ಕಿಲೋಮೀಟ್ರ್ ಫುಲ್ ಇದೇ ರೀತಿನ ಐತಿ ನೋಡ್ರಿ. ಮಮ್ಮಿ ಮನೆಯಿಂದ ಆಶಾನಗರ ಅದು ಒಳಗೆ ಹೋಗೋದಕ್ಕಿಂತ ಮುಂಚೆ ಅಂದ್ರೆ ಮೇನ್ ರೋಡ್ ಇದು. ಆ್ಯಕ್ಚುಲಿ ಉನ್ಕಲ್ ತಾರ್ಯಾಡ್ ರೋಡ್ ಅಂತ ಆಗುತ್ತೆ. ಈ ರೋಡ್ ಒಳಗೆ ಇದು ಸ್ಥಿತಿ ಐತಿ. ನಮಗೆ ನಾವೇನು ರೆಗ್ಯುಲರ್ ಆಗಿ ಅಡ್ಡಾಡೋದಿಲ್ಲ, ಬಟ್ ಇಲ್ಲಿ ಡೈಲಿ ಆಫೀಸ್ ಅಂತ ಹೋಗೋರು, ಸ್ಕೂಲ್ ಅಂತ ಹೋಗೋರು, ಕಾಲೇಜ್ ಅಂತ ಹೋಗೋರು ಅಂಥವ್ರಿಗೆ ಭಾಳ ಪ್ರಾಬ್ಲಮ್ ಆಗ್ತೈತಿ. ಸೊ ರೋಡ್ ಚಲೋ ಆದ್ರೆ ಏನೋ ಒಂದಿದೆ. ಈ ಥರ ರೋಡ್ ಆದ್ರೆ ಎಷ್ಟೋ ಪಾಡ್ ಹೌದಿಲ್ರಿ. ಈ ಥರ ರೋಡ್ ಆದ್ರೆ ಏನೋ ಒಂದು ಸ್ವಲ್ಪ ಅಡ್ಡಾಡೋಕೆ ಅನುಕೂಲ ಆಗ್ತೈತಲ್ಲ ಇಲ್ಲಿ ಮಂದಿಗೆ. ಸೊ ರೋಡ್ ಆದ್ರೆ ಚಲೋ. ಅದು ಯಾರು ರೋಡ್ ಮಾಡಿಸ್ತಾರೆ ಮಾಡಿಸ್ಲಿ. ಸೊ ನಮ್ಮ ಮನೆ ಹತ್ತಿರ ಒಬ್ಬರು ನೇಬರ್ಸ್ ಉಡಿ ತುಂಬಿಸ್ಕೊಳಕ್ಕಂತ ಕರೆದಿದ್ರು. ಸೊ ಹಾಗಾಗಿ ಇಲ್ಲಿ ಬಂದೇನಿ. ಉಡಿ ತುಂಬಿಸ್ಕೊಂಡು ಮನೆಗೆ ಹೋದ್ರಾತಂತೇಳಿ ಸೀದಾ ಡೈರೆಕ್ಟ ಇಲ್ಲಿಗೆ ಬಂದ್ವಿ. ಸೊ ಅದನ್ನು ಕ್ಲಿಪ್ ತೊಗೊಂಡೇನಿ. ಮನೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಉಡಿ ತುಂಬಿಸ್ಕೊಳ್ಳೋದು ಅದೆಲ್ಲ ಇತ್ತು. ಇಲ್ಲಿ ನಮ್ಮ ಮನೆ ಕಡೆನೂ ಇತ್ತು, ಅಲ್ಲಿಗೂ ಹೋಗಿ ಬಂದ್ವಿ. ಅದು ಕ್ಲಿಪ್ ಹಾಕಿರ್ತೇನೆ ನಿಮ್ಗೆ. ಕೆಲವೊಂದಿಷ್ಟು ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ, ಲೆಂಗ್ತಿ ಅಂದ್ರೆ ವಿಡಿಯೋ ಇದು ಉಡಿ ತುಂಬೋದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಪೂಜೆ ಅಂತೂ ಮಸ್ತ್ ಆಯ್ತು, ವರಮಹಾಲಕ್ಷ್ಮಿ ಹಬ್ಬ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ.